ವಿದ್ಯಾಲಯ ನಾನಾಡೋ ಉಸಿರಲ್ಲಿಯೂ ನಮ್ಗಾದ ನೆನಪೊಂದಿದೆ, ನಮ್ಮಲ್ಲಿ ಉಳಿದೋಗಿದೆ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಾನಾಡೋ ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನಮ್ಮಲ್ಲಿ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲಿ ಉಳಿದೋಗಿದೆ. ನಮ್ಮಾಣೆ ಆಜ್ಞಾಪಕ ಎಂದೆಂದೂ ಮರೆಯಾಗದು, ನಿಮ್ಮಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಾನಾಡೋ ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನಮ್ಮಲ್ಲಿ ಉಳಿದು ಹೋಗಿದೆ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ದೇವಾಲಯ, ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತ ನಮ್ಮ ತಂದೆಯಂತೆ ಸಲಹುತ್ತಿದ್ದ ದೇವಾಲಯ, ಬಾಳಿಗೊಂದು ದಾರಿ ನೀಡುತ್ತ ದಾರಿ ದೀಪವ ಬೆಳಗೋ ದೇವಾಲಯ, ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ, ನಾವಾಡೋ ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನಮ್ಮಲ್ಲಿ ಉಳಿದು ಹೋಗಿದೆ. ನಮ್ಮಾಣೆ ಆಜ್ಞಾಪಕ ಎಂದೆಂದೂ ಮರೆಯಾಗದು, ಎಂದೆಂದೂ ದೂರಾಗದು, ಎಂದೆಂದೂ ಮರೆಯಾಗದು, ಎಂದೆಂದೂ ದೂರಾಗದು. Today we have gathered here for the sacred occasion of the death anniversary of H.T. Rajendra Sir. Last year, Sir has left all of us, and today we are here gathered to pay the tribute and to pray for the divine soul of H.T. Rajendra Sir. H.T. Rajendra Sir has dedicated his whole life for the sake of this school. Sir has lived for 70 years. Out of 70 years, half of his lifespan he has spent only for this school. That means out of 70 years, 32 years as a founder secretary of this school, and last 3 years as the president of this school, he has served and spent his life here. Dear students, Sir's life teaches us truthfulness, compassion, love towards the school, and selfless service to others. On this special occasion, we should take the oath that we shall walk in the path of H.T. Rajendra Sir, and we will dedicate our life for the sake of Sir. Dear students, you should understand the values and the service Sir has meant for this school. On this special day, we shall pay eternal rest to the divine soul of H.T. Rajendra Sir. Eternal rest granted to him, O Lord. Let perpetual light shine upon him. May his soul rest in peace.
ನಮಸ್ಕಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಶಾಲೆಯ ಸ್ಥಾಪಕ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಶಾಲೆಯ ಅಭಿವೃದ್ಧಿಗಾಗಿ ಉಳಿದಂತಹ ವ್ಯಕ್ತಿ ಎಚ್ ಡಿ ಗಾಂಧಿ ಸರ್ ಅವರ ಪ್ರಥಮ ಪುಣ್ಯತಿಥಿಯನ್ನು ಇಂದು ನಾವು ಆಚರಿಸ್ತಾ ಇದ್ದೇವೆ. ವರ್ಷ ಪೂರ್ತಿ ಇಂದಲೂ ಸಹ ನಾವು ಅವರನ್ನ ನೆನಪನ್ನ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಓಟ ವರ್ಷದಿಂದಲೂ ಸಹ ನಮ್ಮ ಶಾಲೆ ಆವರಣದಲ್ಲಿ ಸ್ಟೇಜ್ ಮೇಲೆ ನಾವು ಹೋಗ್ತಿದ್ದೀವಿ. ಪ್ರತಿದಿನವೂ ಸಹ ಅವರನ್ನ ನೆನಪನ್ನ ಮಾಡಿಕೊಡ್ತೇವೆ. ಮುಂದೆಯೂ ಸಹ ಅವ್ರನ್ನ ನೆನಪನ್ನು ಇಟ್ಕೊಳ್ತೇವೆ. ಇದಕ್ಕೆ ಕಾರಣ ಏನು? ಅವರು ಮಾಡಿರುವಂತಹ ಜೀವನ, ಬದುಕು, ಸಮಾಜ ಸೇವೆ, ಈ ಹಲವಾರು ವಿಚಾರಗಳಲ್ಲಿ ಅವರೆಲ್ಲ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಸೊ ಹಾಗಾಗಿ ನಾವು ಅವರು ತೀರಿಕೊಂಡಂತಹ ದಿನ, ಸಾವನ್ನಪ್ಪಿದಂತಹ ದಿನ, ಅವರ ಪಾರ್ಥಿವ ಶರೀರವನ್ನು ನಮ್ಮ ಯಲ್ಲಾಪುರದ ಪಟ್ಟಣದಿಂದ ಮೆರವಣಿಗೆ ಮುಖಾಂತರ DCMC ಶಾಲೆಗೆ ಕರೆತರಲಾಯಿತು. ಶರೀರವನ್ನು ಯಲ್ಲಾಪುರ ಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಕೈಕೊಂಡು ಬಂದು ನಮ್ಮ ಶಾಲೆಯ DCMC ಆವರಣದಲ್ಲಿ ಇಡಲಾಗಿತ್ತು. ಆ ದಿನ ಜನಸಾಗರವನ್ನು ನಾವು ನೋಡಿದ್ವಿ. ಒಬ್ಬ ವ್ಯಕ್ತಿ ಸಮಾಜ ಸೇವೆಯಲ್ಲಿ ಹೇಗೆ ಮಾಡಿದ್ದಾರೆ, ಹೇಗೆ ಬದುಕಿ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವರ ವ್ಯಕ್ತಿಯ ಸಾವಿನ ಸಂದರ್ಭದಲ್ಲಿ ಸೇರುವಂತಹ ಜನಸಾಗರವೇ ನಮಗೆ ಹೇಳುತ್ತೆ ಆ ವ್ಯಕ್ತಿ ಹೇಗೆ ಬದುಕಿದ್ದಾರೆ ಅನ್ನೋದು ನಮಗೆ ತಿಳ್ಕೊಳ್ಳುತ್ತೆ. ಸಾವಿರಾರು ಜನರು ಆ ದಿನ ಸೇರಿದ್ರು. ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಸಹ ರಾಜ್ಯಾದ್ಯಂತ ಜನರು ಬಂದಿದ್ರು. ಹಾಗೆ ಬೇರೆ ರಾಜ್ಯದಿಂದಲೂ ಸಹ ಅವರ ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸಲಿಕ್ಕೆ ಆಗಮಿಸಿದ್ರು. ಸೊ ಜನ ಸೇರಬೇಕು ಸಾವಿನಲ್ಲಿ ಅಂತ ಹೇಳಿದ್ರೆ ಅವ್ರು ಆ ರೀತಿ ಬದುಕನ್ನ ಜೀವಿಸಿದ್ರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಹಾಗೆ ನಾವು ಸಹ ಮಕ್ಕಳೇ ನಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ಸಮಾಜವನ್ನು ಗುರುತಿಸಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆದರ್ಶಪ್ರಾಯಗಳನ್ನ, ಒಳ್ಳೆಯ ಗುಣಗಳನ್ನ ನಾವು ಪಡ್ಕೊಂಡಿದ್ದಾದ್ರೆ ಅವಾಗ ನಮ್ಮ ಜನರು ನಮ್ಮನ್ನು ಗುರುತಿಸ್ತಾರೆ, ನಮ್ಮ ಸೇವೆಯನ್ನು ನೆನೀತಾರೆ. ಹಾಗಾಗಿ ನಾವು ಸಹ ನಮ್ಮ ಜೀವನದಲ್ಲಿ ಒಳ್ಳೆಯ ಬಾಳಿ ಬದುಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಮಗು ಹುಟ್ಟಿದಾಗ ಪೋಷಕರು ಮಗು ಅಳಬೇಕು ಅಂತೇಳಿ ಕಾಯ್ತಾರೆ. ಯಾಕಂತೇಳಿದ್ರೆ ಮಗು ಅತ್ತಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗುತ್ತೆ. ಅದೇ ರೀತಿ ಸಾವಿನ ಸಂದರ್ಭದಲ್ಲಿ ಚೆನ್ನಾಗಿ ನಾವು ಬದುಕಿದ್ರೆ ಬೇರೆಯವರು ನಮ್ಮನ್ನ ಕಣ್ಣಿಗಿಟ್ಟು ನಮ್ಮನ್ನ ಕಳಿಸ್ಬೇಕಾಗುತ್ತೆ. ರಾಜಬೀದಿಯಲ್ಲಿ ಅವರನ್ನ ಮೆರವಣಿಗೆ ಕರೆತರುವಾಗ ದಾರಿ ಉದ್ದಕ್ಕೂ ಸಹ ಅವರಿಗೆ ಪಾರ್ಥಿವ ಶರೀರಕ್ಕೆ ನಮನವನ್ನು ಸಲ್ಲಿಸ್ತಾರೆ, ಹಾರವನ್ನು ಹಾಕ್ತಾರೆ. ಸುತ್ತಲೂ ಸಹ ಅಂಗಡಿಗಳಲ್ಲಿ ಅವರನ್ನ ನೋಡಿ ಕಣ್ಣೀರನ್ನ ಇಡ್ತಾರೆ. ಒಬ್ಬ ವ್ಯಕ್ತಿಯನ್ನ ಈ ರೀತಿ ಕಣ್ಣೀರನ್ನ ಇಟ್ಟು ಅವ್ರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ರೀತಿ ಬಾಡಿ ಬದುಕಿದ್ರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ನಾವು ಸಹ ಇವರ ಒಂದು ಗುಣವನ್ನು, ಒಳ್ಳೆಯ ಗುಣವನ್ನು ನಾವು ಅಳವಡಿಸಿಕೊಳ್ಳೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ರಾಜೇಂದ್ರ ಸರ್ ಅವರು ನಡೆದಾಡುವ ಜ್ಞಾನ ಭಂಡಾರ ಆಗಿತ್ತು. ಎಲ್ಲ ವಿಷಯದಲ್ಲೂ ಸಹ ಅವರಿಗೆ ಪಾಂಡಿತ್ಯ ಇತ್ತು. ಒಳ್ಳೆಯ ವಾಗ್ಮಿ ಸಹ ಅವರಾಗಿತ್ತು. ಈ ರೀತಿ ಆಗಬೇಕು ಅಂತ ಹೇಳಿದ್ರೆ ಅದು ಸುಮ್ಮನೆ ಆಗೋದಿಲ್ಲ. ಅವರ ಮನೆಯಲ್ಲಿ ನಾವು ನೋಡಿದ್ದೇವೆ, ಒಂದು ಲೈಬ್ರರಿಯೇ ಇದೆ. ಹಲವಾರು ಪುಸ್ತಕಗಳನ್ನು ಅವರು ಸಂಗ್ರಹಿಸಿದ್ದಾರೆ. ದಿನ ಪುಸ್ತಕವನ್ನು ಓದ್ತಾ ಇದ್ರು, ವಿಷಯಗಳನ್ನ ತಿಳ್ಕೊಳ್ತಾ ಇದ್ರು. ಯಾವ ವಿಷಯವನ್ನು ಕೇಳಲು ಸಹ ಅವರಲ್ಲಿ ಉತ್ತರ ಇತ್ತು. ಎಂತಹ ಸಂದರ್ಭದಲ್ಲೂ ಸಹ ಅವರು ಮಾತನಾಡಿಕೊಟ್ಟಾಗ ಸರಾಗವಾಗಿ ಅವರು ಮಾತಾಡ್ತಾ ಇದ್ರು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ವಿಷಯದಲ್ಲಿ ಪಾಂಡಿತ್ಯ ಇದರಿಂದ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಗುಣವನ್ನು ಸಹ ನಾವು ಬೆಳೆಸ್ಕೊಳ್ಬೇಕು. ಅಂದ್ರೆ ಪುಸ್ತಕ ಪ್ರೇಮಿಗಳು ನಾವು ಆಗಿರ್ಬೇಕು ಮಕ್ಕಳೇ. ಹೆಚ್ಚಿನ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಾಗ ನಮ್ಮನ್ನ ಸಮಾಜ ಗುರುತಿಸುತ್ತೆ. ಹಾಗೂ ಸಹ ನಮ್ಮನ್ನು ನೋಡಿ ಉಳಿದವರು ಸಹ ಕಲಿಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರ ಈ ಒಂದು ಗುಣವನ್ನು ನಾವೆಲ್ಲರೂ ಸಹ ಜೀವನದಲ್ಲಿ ಅಳಿಸಿಕೊಳ್ಳೋಣ, ಪುಸ್ತಕ ಪ್ರೇಮಿಗಳಾಗೋಣ. ಈಗಿನ ಕಾಲದಲ್ಲಿ ಮಕ್ಕಳು ಶಾಲಾ ಪಠ್ಯ ಪುಸ್ತಕವನ್ನು ಓದೋದೇ ಕಷ್ಟದಲ್ಲಿ ಬೇರೆ ಪುಸ್ತಕವನ್ನು ನಾವು ಓದೋದಿಲ್ಲ. ಒಳ್ಳೆಯ ವ್ಯಕ್ತಿಗಳ ಪುಸ್ತಕಗಳನ್ನು ಓದಬೇಕು. ಅವ್ರು ಹೇಗೆ ಜೀವನವನ್ನು ನಡೆಸ್ಕೊಂಡು ಬಂದಿರುವುದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ರಾಜೇಂದ್ರ ಸರ್ ಅವರ ಈ ಗುಣವನ್ನು ಸಹ ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಈ ವ್ಯಕ್ತಿ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ.
ಈ ಒಂದು ಗ್ರಾಮದಲ್ಲಿ DCMC ಸ್ಕೂಲನ್ನು ನಿರ್ಮಾಣ ಮಾಡಲಿಕ್ಕೆ ಕಟ್ಟಲಿಕ್ಕೆ ಬಹಳ ಶ್ರಮವನ್ನು ವಹಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಳ್ಳಿಗಳಿಂದ ಬಂದು ಓದಲಿಕ್ಕೆ ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತ ಹೇಳಿ ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಶ್ರೀಯುತ ರಾಜನ್ ಸರ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಸ್ಟೇಟ್ ವಿಭಾಗ, CBSE ವಿಭಾಗ ಹಾಗೆ ಕಾಲೇಜು ಸಹ ಅವರು ಇಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಈ ಶಾಲೆಯಲ್ಲಿ ಕಲಿಯೋದ್ರಿಂದ ಅನೇಕ ಮಕ್ಕಳಿಗೆ ಶಿಕ್ಷಣ ಸಿಗಲಿಕ್ಕೆ ಆಯಿತು, ಉತ್ತಮ ಶಿಕ್ಷಣ ಸಿಗಲಿಕ್ಕೆ ಆಯಿತು. ಹಾಗೆ ಅವ್ರು ಹೇಳ್ತಿದ್ದ ಹಾಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ಹಾಗಾಗಿ ನಮ್ಮ ಶಾಲೆಯಲ್ಲಿ ಕರಿಕ್ಯುಲರ್ ಅನ್ನ ಪ್ರಾರಂಭ ಮಾಡಿದ್ರು. ಸೊ ಮಕ್ಕಳು ಓದುವ ಜೊತೆಗೆ ಬೇರೆ ವಿಷಯಗಳನ್ನು ಸಹ ಕಲಿಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಅಂತೆಯೇ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ನೀವೆಲ್ಲ ಪಡ್ಕೊಳ್ತಿದ್ದೀರಿ, ಇದರ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಶಿಕ್ಷಕರು ಸಹ ಹಲವಾರು ಶಿಕ್ಷಕರು ಸುಮಾರು 25 ವರ್ಷಗಳಿಂದ ಈ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಶ್ರೀಯುತ ರಾಜನ್ ಸರ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಹಾಗೆ ಅವರ ಜೀವನವನ್ನು ಸಹ ಜೀವನದಲ್ಲಿ ಪಡೆದಂತಹ ಅವರು ಅಳವಡಿಸಿಕೊಂಡಂತಹ ಜ್ಞಾನವನ್ನು ನಾವು ಅದನ್ನು ಸಹ ಅಳವಡಿಸಿಕೊಳ್ಳೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಇವರು ರಾಜಕೀಯ ಮುಸುಕಿ ಸಹ ಆಗಿದ್ದರು. ರಾಜಕೀಯದಲ್ಲಿ ಇವರು ಪ್ರಾಮಾಣಿಕವಾಗಿ ಇದ್ದಿದ್ದರಿಂದ, ಮೌಲ್ಯಗಳನ್ನು ಇವರು ರೂಢಿಸಿಕೊಂಡಿದ್ದರಿಂದ ರಾಜಕೀಯದಲ್ಲಿ ಬೆಳವಣಿಗೆಯನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಸೊ ಇವರು ಹೇಗೆ ಬದುಕಿರುವ ಜೀವನದ ಒಂದು ನಡವಳಿಕೆ ಸಹ ನಮಗೆ ಗೊತ್ತಾಗುತ್ತೆ. ಪ್ರಾಮಾಣಿಕವಾಗಿದ್ದರೆ, ಮೌಲ್ಯಗಳನ್ನು ಇಟ್ಕೊಂಡಿದ್ರೆ ರಾಜಕೀಯದಲ್ಲಿ ಮುಂದುವರಲು ಸಾಧ್ಯ ಆಗೋದಿಲ್ಲ. ಸೊ ಆದರೆ ಇವರು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಒಳ್ಳೆ ಮೌಲ್ಯಗಳನ್ನು ಅವರು ಇಟ್ಕೊಂಡಿದ್ದರಿಂದ ರಾಜಕೀಯದಲ್ಲಿ ಅವರು ಮುಂದೆ ಬರಲಿಕ್ಕೆ ಆಗಲಿಲ್ಲ, ಜನಗಳು ಅವರನ್ನು ಸಪೋರ್ಟ್ ಮಾಡಲಿಲ್ಲ. ಆದರೆ ಅನೇಕ ಜನರ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗಿದ್ದರು. ಏನೇ ಕಷ್ಟಗಳು ಬಂದಾಗ ಅವರು ಸಲಹೆಯನ್ನು ಪಡೆದುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರು ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಹಾಗೆ ಎಲ್ಲ ಜಾತಿ ಧರ್ಮದವರು ಸಹ ಇವರು ಬೇಕಾಗಿತ್ತು. ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸಿಕೊಂಡು ಇವರು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಇಷ್ಟೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು.